ಅದನ್ನ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ವೆಹಿಕಲ್ನಲ್ಲಿ ಸ್ಟಾರ್ಟ್ ಮಾಡಿದೆ, ಸಿಂಗಲ್ ಒಂದು ವೆಹಿಕಲ್ನಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮುಂದೆ ಹೋದಂಗೆ ಒಳ್ಳೆ ಸ್ಪಂದನೆ ಸಿಕ್ತು, ಮಾಡ್ತಾ ಹೊಂಟೆ. ಫಸ್ಟಾಗಿ ಕಲಿಯೋಕೆ ಬಂದವರಿಗೆ ಒಂದೇ ಹೇಳೋದು, ಒಂದು ಡ್ರೈವಿಂಗು, ಎರಡನೇದು ಸ್ವಿಮ್ಮಿಂಗು. ಇವೆರಡು ಏನಪ್ಪ ಅಂತಂದರೆ ಹಿಂದಿಯಲ್ಲಿ ಹೇಳ್ತಾ ದೋನೋ ಜಾನ್ಲೇವಾ ಸಬ್ಜೆಕ್ಟ್ ಅಂತೇಳಿ. ಒಂದು ಮಂತಲ್ಲಿ ಪಕ್ಕ ರೆಡಿ ಆಗ್ತಾನೆ, ಪಕ್ಕ ಫುಲ್ 100% ಗ್ಯಾರಂಟಿ ಸರ್. ಇದು ತುಂಬಾ ನಮ್ಮ ಭಾಗದಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಾ ಒಳ್ಳೆ ಅಭಿಪ್ರಾಯ ಈ ಸಂಸ್ಥೆ ಇದೆ. ನಾವು 53 ಏಜ್ ಇದ್ರು ನಾವು 18 ರಂಗ್ ಕಲ್ಕೊಂಡಿದ್ದೀವಿ ಇಲ್ಲಿ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಬೆಳಗಾವಿ ಸಿಟಿಯಲ್ಲಿರುವಂತಹ ಒಂದು ಡ್ರೈವಿಂಗ್ ಸ್ಕೂಲ್ನ ಪರಿಚಯ ಮಾಡಿಸುವಂಥ ಒಂದು ವಿಡಿಯೋ ಮಾಡತ್ತೀವಿ. ಇದಿರೋದು ಬೆಳಗಾವಿಯ ನೆಹರು ನಗರದ ಹತ್ರ. ನೆಹರು ನಗರದಲ್ಲಿ ಭಾರತ್ ಡ್ರೈವಿಂಗ್ ಸ್ಕೂಲ್ ಅಂತ ಐತಿ. ಅದರ ಪರಿಚಯ ಮಾಡಿಸುವ ಒಂದು ಪುಟ್ಟ ಪ್ರಯತ್ನ ಈ ವಿಡಿಯೋದಲ್ಲಿ ಐತಿ. ಇಲ್ಲಿನ ಸ್ಪೆಷಾಲಿಟಿಗಳೇನು, ಇಲ್ಲಿ ಕ್ಲಾಸ್ಗಳು ಹೆಂಗೆ ನಡೀತವೆ, ಆ ವಿದ್ಯಾರ್ಥಿಗಳು ಎಷ್ಟು ಖುಷಿಯಾಗಿದ್ದಾರೆ ಮತ್ತು ಏನೇನು ಅವೈಲೇಬಿಲಿಟಿ ಇದೆ ಇಲ್ಲಿ ಅನ್ನೋದನ್ನ ತೋರಿಸುವಂಥ ಪುಟ್ಟ ವಿಡಿಯೋ ನೋಡಿ ಈಗ. ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಇದು ಬೆಳಗಾವಿ ನಗರದ ಪ್ರಸಿದ್ಧ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಒಂದು. ಇದು ಕುಂದಾನಗರಿಯ ನೆಹರು ನಗರದಲ್ಲಿದೆ. ಕಳೆದ ಹಲವಾರು ವರ್ಷಗಳಿಂದ ಅನೇಕರಿಗೆ ಚಾಲನೆ ಕಲಿಸಿಕೊಟ್ಟು ಪರ್ಫೆಕ್ಟ್ ಡ್ರೈವರ್ಗಳನ್ನಾಗಿ ಮಾಡಿರುವ ಈ ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಜನ ಮೆಚ್ಚುಗೆಯ ಜೊತೆಗೆ ಮನ್ನಣೆ ಗಳಿಸಿದೆ. ಇಂದಿಗೂ ತನ್ನ ಉತ್ತಮ ಕಾರ್ಯ ಮುಂದುವರಿಸುತ್ತಲೇ ಸಾಗಿದೆ. KS ನಾಯ್ಕ್ ಅವರಿಂದ ಸ್ಥಾಪನೆಯಾದ ಈ ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಇಡೀ ಉತ್ತರ ಕರ್ನಾಟಕದಲ್ಲಿ ಮೊದಲ ಚಾಲನಾ ಶಾಲೆಯಾಗಿದ್ದು ಇಂದು ಪ್ರಸಿದ್ಧ ಚಾಲನಾ ಶಾಲೆಯಾಗಿ ತಲೆ ಎತ್ತಿ ನಿಂತಿದೆ. ಇಲ್ಲಿನ ಚಾಲನಾ ತರಬೇತಿ ಜನಮಾನಸದಲ್ಲಿ ಮನೆ ಮಾಡಿದೆ. ಸದ್ಯ ಬಸವರಾಜ್ ಕಡ್ಲಿ ಅವರಿಂದ ಸಾಗುತ್ತಿರುವ ಈ ಡ್ರೈವಿಂಗ್ ಸ್ಕೂಲ್ ಗಡಿನಾಡಿನ ಮನೆ ಮಾತಾಗಿದೆ. ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ 1983ರಿಂದ ಕಾರ್ಯಾರಂಭ ಮಾಡಿತ್ತು. ಇಲ್ಲಿಗೆ ಡ್ರೈವಿಂಗ್ ಕಲಿಯಲು ಬಂದ ಬಸವರಾಜ್ ಕಡ್ಲಿ ಅವರ ಅಚಲವಾದ ದೃಢತೆ ಹಾಗೂ ನಿಷ್ಠೆ, ಕಲಿಕೆಯ ಮೇಲಿನ ಶ್ರದ್ಧೆಯನ್ನ ಕಂಡ ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನ ಮೊದಲ ಮಾಲೀಕರಾದ KS ನಾಯ್ಕ್ ಅವರು ಬಸವರಾಜ್ ಕಡ್ಲಿ ಅವರಿಗೆ ಈ ಸ್ಕೂಲ್ ಅನ್ನ ಹಸ್ತಾಂತರಿಸಿದ್ರು. ಅಂದಿನ ಪುಟ್ಟ ಸ್ಕೂಲ್ ಇಂದು ಮಿಸ್ಟರ್ ಕಡ್ಲಿ ಅವರಿಂದ ಉತ್ತಮ ರೀತಿಯಲ್ಲಿ ಮುಂದುವರೆದು ಕೆಲ ಬ್ರಾಂಚ್ಗಳನ್ನ ಹೊಂದಿದೆ. ನಾವೀಗ ಭಾರತ್ ಡ್ರೈವಿಂಗ್ ಸ್ಕೂಲಲ್ಲಿ ಇದ್ದೀವಿ. ಇಲ್ಲಿನ ಫೌಂಡರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಫೌಂಡೇಶನ್ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಈ ಐಡಿಯಾ ಅವ್ರಿಗೆ ಹೆಂಗ್ ಬಂತು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಪರಿಚಯ? ನಾನು ಬಸವರಾಜ್ ಚನ್ನಬಸಪ್ಪ ಕಡ್ಲೆ ಅಂತೇಳಿ, ಮೂಲತಃ ಹಾವೇರಿಯವರು ನಾವು. ಓಕೆ. ನಾನು ಮೊದಲು ಆರ್ಮಿನಲ್ಲಿ ಒಂದು 26 ವರ್ಷ ಸರ್ವಿಸ್ ಮಾಡಿಬಿಟ್ಟು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಈ ವೃತ್ತಿಯಲ್ಲಿ ಸುಮಾರು ನನಗೆ 22 ವರ್ಷ ಆಯಿತು ನನಗೆ ಅನುಭವ. ಆ್ಯಂಡ್ ಈ ನಮ್ಮ ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಏನಿದೆಯಲ್ಲ, 1983 ಸ್ಟಾರ್ಟ್ ಆಗಿದ್ದು. ನಮ್ಮ ಮೊದಲನೇ ಓನರು SK ನಾಯ್ಕ್ ಅಂತ ಹೇಳಿದ್ರು, ಉಡುಪಿಯವರು. ಅವರಿಗೂ ನನಗೆ ಗುಡ್ ವಿಲ್ ಕೊಟ್ಟು ಹೋದ್ಮೇಲೆ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೊರಟಿದ್ದೀನಿ. ಸರ್, ಈಗ ಆರ್ಮಿಯಿಂದ ರಿಟೈರ್ಡ್ ಬಂದ ಮೇಲೆ ನೀವು ಈ ಥರದ್ದೊಂದು ಐಡಿಯಾ ನಿಮ್ಗೆ ಹೆಂಗೆ ಹೊಡಿತದೆ? ಐಡಿಯಾ ಅಂತಂದರೆ, ನಾನು ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಜಾಬ್ ಮಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಅಂದರೆ ಅವರು ಸ್ವಲ್ಪ ಪೇಮೆಂಟು ಅದು ಇದು ಅಂತ ಇಶ್ಯೂ ಬಂತು. ಅದಕ್ಕೋಸ್ಕರ ಇದೇ ಡ್ರೈವಿಂಗ್ ಸ್ಕೂಲ್ ನಾನು ಕಲ್ತ್ಬಿಟ್ಟು ಲೈಸೆನ್ಸ್ ತಗೊಳ್ಳೋಣ ಅಂತ ಬಂದು ಮುಂದೆ ಏನಾದರೂ ಉದ್ಯೋಗ ಮಾಡಿದ್ರು ಅಂತ ಬಂದೆ. ಬಟ್ ಇಲ್ಲಿದ್ದ ಓನರು ನನಗೆ ಏನೋ ಒಂದು ಸಂಬಂಧ ಬೆಳ್ಕೊಂಡು ನನ್ನ ಒಂದು ಹಾರ್ಡ್ ವರ್ಕ್ ನೋಡಿಬಿಟ್ಟು ಏನೋ ಗೊತ್ತಿಲ್ಲ, ಅವ್ರು ನನಗೆ ಗುಡ್ ವಿಲ್ ಕೊಟ್ಟೋದ್ರು. ಸೊ ಅದನ್ನು ನಾನು ಮುಂದುವರ್ಸ್ಕೊಂಡು ಹೊರಟೆ. ಓಕೆ ಸರ್, ಎಷ್ಟು ಬ್ರಾಂಚಸ್ ಇದೆ ಸರ್? ಬೆಳಗಾಂನಲ್ಲಿ 4 ಬ್ರಾಂಚ್ ಇದಾವೆ ಸರ್ ನನಗೆ. ಇಲ್ಲಿ ನೆಹರು ನಗರದಲ್ಲೊಂದು, ಅನಗೋಳ, ಆಮೇಲೆ ಜಯನಗರ ಅಂಡ್ ಸಾಮ್ರಾದಲ್ಲಿ ಹೆಂಗ್ ಬಂತಪ್ಪ ಅಂದ್ರೆ, ಅಲ್ಲಿ ಕಮಾಂಡೆಂಟ್ ಒಬ್ರು ಅವ್ರ ಮಗಳನ್ನ ಟ್ರೈನಿಂಗ್ ಹಾಕಿದ್ರು. ಸೊ ಅವ್ರು ಏನ್ ಮಾಡಿದ್ರು, ಇಲ್ಲ ರೀ ನಾ ಏರ್ಫೋರ್ಸ್ ಸೆಂಟರ್ ಒಳಗಡೆ ನಿಮಗೆ ಜಾಗ ಕೊಡ್ತೀನಿ, ನೀವು ಅಲ್ಲೇ ಬಂದು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ನನಗೆ ಯಾಕೋ ಅಲ್ಲ ಸರ್, ನಾನು ಒಳಗಡೆ ಬಂದ್ರೆ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡೋಕ್ಕಾಗಲ್ಲ, ಸೊ ನಾನು ಒಂದು ಸಣ್ಣದೊಂದು ಆಫೀಸ್ ಅಲ್ಲೇನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅನ್ಗೋಳದಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಇದನ್ನ ನಡ್ಸ್ಕೊಂಡು ಹೊಂಟಿದ್ದಾರೆ. ಜಯನಗರದಲ್ಲಿ ನನ್ನ ಮಗ ಇದ್ದಾನೆ, ಅವ್ನು ನಡೆಸ್ತಾ ಇದ್ದಾನೆ. ಇಲ್ಲಿ ನಾನು ಇರ್ತೀನಿ. ಇದೇ ಮೇನ್ ಹೆಡ್ ಆಫೀಸ್. ಸರ್, ಎಷ್ಟು ಜನ ಸ್ಟಾಫ್ ಇದ್ದಾರೆ, ಎಷ್ಟು ಜನ ಟ್ರೈನರ್ಸ್ ಇದ್ದಾರೆ? ಟೋಟಲ್ಲು ಸುಮಾರು ನಮ್ಮ ಎಲ್ಲ ಬ್ರಾಂಚ್ ಸೇರಿಬಿಟ್ಟು 22 ಜನ ಇನ್ಸ್ಟ್ರಕ್ಟರ್ಗಳಿದ್ದಾರೆ.
ಒಂದು 5 ಜನ ಆಫೀಸ್ ಸ್ಟಾಫ್ RTO ವರ್ಕ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು 26-27 ಜನ ಮಾಡ್ತಾ ಇದ್ದಾರೆ. ಸರ್, ತುಂಬಾ ಡ್ರೈವಿಂಗ್ ಸ್ಕೂಲ್ಗಳು ಇರ್ತವೆ, ನಿಮ್ಮಲ್ಲೇ ಜನ ಬಂದು ಕಲಿಯೋದಕ್ಕೆ ಏನ್ ಹೇಳ್ತೀರಾ? ಇಲ್ಲಿ ಬಂದು ಕಲಿಬೇಕು ಅನ್ನೋದಕ್ಕೆ ಪ್ಲಸ್ ಪಾಯಿಂಟ್ ಏನ್ ನಿಮ್ದು? ನಾನು ನಂದೇ ಡ್ರೈವಿಂಗ್ ಸ್ಕೂಲ್ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ನಾನು ಫಸ್ಟ್ ಕಾನ್ಸೆಪ್ಟ್ ನಾನು ಏನ್ ಮಾಡ್ಕೊಂಡೆ ಅಂದ್ರೆ, ಒಳ್ಳೆ ತರಬೇತಿ ಕೊಟ್ರೆ ಜನ ನಮ್ಮನ್ನು ಮೆಚ್ಕೊಳ್ತಾರೆ. ಆಮೇಲೆ ಬೇರೆ ಬೇರೆ ಟೆಕ್ನಿಕಲ್ಲಿ ನಾನು ಟ್ರೈನಿಂಗ್ ಕೊಟ್ರೆ ಜನ ಮೆಚ್ಕೊಂತಾರೆ ಅನ್ನೋ ಉದ್ದೇಶದಿಂದ ನನ್ನ ಒಂದು ಉದ್ದೇಶನ ಟ್ರೈನಿಂಗ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ತರಬೇತಿನ ಒಳ್ಳೆ ನೀಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲದೆ ಈಗ ಹೊಸ ಒಂದು ಸಿಸ್ಟಮ್ ಏನಪ್ಪ ಅಂತಂದ್ರೆ, ನಮ್ಮ ಮಗ ಇದೇನದು ಸಿಮ್ಯುಲೇಟರ್ ಅಂತೇಳಿ ಒಂದು ಮಷಿನ್ ತಂದಿದ್ದಾರೆ. ಅದು ತುಂಬಾ ಉಪಯುಕ್ತ ಇದೆ ಅಂಥದ್ದು. ಆಮೇಲೆ ವೆಹಿಕಲ್ಸ್ಗಳನ್ನು, ಮೇನ್ ವೆಹಿಕಲ್ಸ್ಗಳಲ್ಲಿ ಟ್ರೈನಿಂಗ್ ಕೊಡೋದು ನಾವು. ವೆಹಿಕಲ್ಸ್ ಸರಿ ಇಲ್ಲ ಅಂದರೆ ಟ್ರೈನಿಂಗ್ ಸರಿ ಆಗಲ್ಲ. ಆ ಹೊಸ ವೆಹಿಕಲ್ಸ್ ಬಂದಿದ್ದೆಗಳು ಅವನ್ನೆಲ್ಲ ನಾವು ಅಳವಡಿಸಿಕೊಂಡು ಆಮೇಲೆ ಟ್ರೈನಿಂಗನ್ನು ಉತ್ತಮ ರೀತಿಯಲ್ಲಿ ಕೊಡೋದ್ರಿಂದ ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ. ಇದು ಒಂದು. ಎರಡನೇದಾಗಿ ಡಿಸಿಪ್ಲಿನ್. ನಾನು ಆರ್ಮಿಯಲ್ಲಿ ಇರೋದ್ರಿಂದ ಇವನ್ ಮನೆಯಲ್ಲಿನೂ ನಾನು ಡಿಸಿಪ್ಲಿನ್ ಆಗಿರ್ತೇನೆ ಅಂತ ಹೇಳ್ಬಿಟ್ಟು ಈ ಆಫೀಸನ್ನು ಅದೇ ರೀತಿ ನಮ್ಮ ಸ್ಟಾಫನ್ನು ಡಿಸಿಪ್ಲಿನ್ ಆಗಿ ನಡ್ಕೊಂಡು ಹೊಂಟಿದ್ದೀನಿ. ಅದಕ್ಕೂ ಜನ ನನ್ನನ್ನು ಮೆಚ್ಕೊಂಡಿದ್ದಾರೆ. ಒಂದು ಬ್ರಾಂಚಿಂದ ಆರಂಭವಾದ ಈ ಚಾಲನಾ ಶಾಲೆ ಬಳಿಕ 2006ರಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿತು. ಮಹಿಳೆಯೊಬ್ಬರು ಬಸವರಾಜ್ ಕಡ್ಲಿ ಅವರನ್ನ ಸಂಪರ್ಕಿಸಿ ಬೆಳಗಾವಿಯ ಅನಗೋಳದಲ್ಲಿ ಶಾಖೆಯೊಂದನ್ನ ತೆರೆಯುವಂತೆ ಒತ್ತಾಯಿಸಿದ್ರು. ಜನರ ಕಲಿಕೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಮತ್ತೊಂದು ಸ್ಕೂಲ್ ತೆರೆದು ಯಶಸ್ವಿಯಾಯಿತು. ನಾನು ಸ್ಟಾಫ್ ಜೊತೆಗೆ ತುಂಬಾ ಬೆರ್ಕೊಂಡಿರ್ತೇನೆ. ಅಲ್ಲದೆ ಈಗ ನಾವು ಮೊಬೈಲನ್ನು ತಿಂಗಳಿಗೊಮ್ಮೆ ಚಾರ್ಜ್ ಮಾಡ್ತೇವೆ. ಆ ರೀತಿ ನಾನು ನಮ್ಮ ಸ್ಟಾಫನ್ನ ವೀಕ್ಲಿ ಒನ್ಸ್ ಚಾರ್ಜ್ ಮಾಡ್ತಾ ಇರ್ತೇನೆ. ವೀಕ್ಲಿ ಒನ್ಸ್ ನಮ್ಮ ಸ್ಟಾಫ್ಗೆ ಏನಾದ್ರು ಮೀಟಿಂಗ್ ಕರೆದ್ಬಿಟ್ಟು ಅವ್ರಿಗೇನಾದರೂ ತೊಂದರೆ ಇದೆಯಾ ಅಥವಾ ನಮಗೆ ಕಸ್ಟಮರ್ ಕಡೆಯಿಂದ ಬಂದಂಥ ಫೀಡ್ಬ್ಯಾಕನ್ನು ಅದನ್ನು ಅವಲೋಕನ ಮಾಡಿಬಿಟ್ಟು ಟ್ರೈನಿಂಗ್ನಲ್ಲಿ ಯಾವ ರೀತಿ ಸುಧಾರಣೆ ಮಾಡ್ಬೇಕು ಅನ್ನೋದನ್ನು ಅವರಿಗೆ ವಿವರವಾಗಿ ತಿಳಿಸ್ತೇನೆ. ಅಲ್ಲದೆ ಸ್ಟಾಫ್ ಕೂಡ ನಾನು ಒಳ್ಳೆಯ ಒಂದು ಅವರಿಗೆ ಸವಲತ್ತು ಕೊಟ್ಟು ಒಳ್ಳೆಯ ಒಂದು ಪೇಮೆಂಟ್ ಕೊಟ್ಟು ಇಟ್ಕೊಂಡಿದ್ದೀನಿ. ಅವರು ಒಳ್ಳೆ ರೀತಿಯಿಂದ ನನಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೊಸಬರು ಒಂದು ಹೊಸತನ ಕಲಿಯೋದಕ್ಕೆ ಬರ್ತಿರುವಾಗ ಏನ್ ಹೇಳ್ತೀರಾ ಸರ್ ಯೂತ್ಸ್ಗೆ? ಹೊಸದಾಗಿ ಕಲಿಯೋಕೆ ಬಂದವರಿಗೆ ಒಂದೇ ಹೇಳೋದು, ಒಂದು ಡ್ರೈವಿಂಗು, ಎರಡನೇದು ಸ್ವಿಮ್ಮಿಂಗು. ಇವೆರಡು ಏನಪ್ಪ ಅಂತಂದರೆ ಹಿಂದಿಯಲ್ಲಿ ಹೇಳ್ತಾ ದೋನೋ ಜಾನ್ಲೇವಾ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಅಂತಂದರೆ ಈ ಡ್ರೈವಿಂಗ್ನಲ್ಲೂ ಜೀವ ಹೋಗುವಂಥದ್ದಿರುತ್ತೆ, ಸ್ವಿಮ್ಮಿಂಗ್ನಲ್ಲೂ ಜೀವ ಹೋಗೋದು. ಇವೆರಡನ್ನು ಕಲಿಯೋದಾದರೆ ನೀಟಾಗಿ ಕಲಿಬೇಕು, ಅದರ್ವೈಸ್ ಕಲಿಬಾರ್ದು, ಹೋಗಲೂಬಾರ್ದು. ಒಂದು ವೇಳೆ ನೀವು ಕಲ್ತನಲ್ಲ ಅಂತಂದರೆ ಸಿಸ್ಟಮೆಟಿಕ್ ಕಲಿತು ರೋಡ್ ಮೇಲೆ ಹೋಗಬೇಕು. ಒಂದು ನಮ್ಮ ಜೀವಕ್ಕೂ ಅಪಾಯ ಇರುತ್ತೆ, ನಾವು ಮತ್ತೊಬ್ಬರ ಜೀವನೂ ತೆಗೆಯುವಂಥದ್ದು ಒಂದು ಸಿಸ್ಟಮ್ ಆಗ್ಬೋದು. ಅದಕ್ಕೋಸ್ಕರ ಡ್ರೈವಿಂಗ್ನಲ್ಲಿ ನೀಟಾಗಿ ಕಲಿಸಿ ಅವ್ರನ್ನ ರೋಡ್ ಮೇಲೆ ಲೈಸೆನ್ಸ್ ಕೊಟ್ಟು ರೋಡ್ ಮೇಲೆ ಬಿಟ್ರೇನೆ ಅವರ ಜೀವಕ್ಕೂ ಒಳ್ಳೆಯದು, ಮತ್ತೊಬ್ಬರ ಜೀವನೂ ಅವರು ಸೇವ್ ಮಾಡ್ಬೋದು. ನಾನು ಸ್ಟಾರ್ಟ್ ಮಾಡಿದಾಗ ಒಂದು ವೆಹಿಕಲ್ನಲ್ಲಿ ಸ್ಟಾರ್ಟ್ ಮಾಡಿದೆ, ಸಿಂಗಲ್ ಒಂದು ವೆಹಿಕಲ್ನಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮುಂದುವರಿತಾ ಹೋದಂಗೆ ಒಳ್ಳೆಯ ಸ್ಪಂದನೆ ಸಿಕ್ತು, ಮಾಡ್ತಾ ಹೊಂಟೆ. ಕೊನೆಗೆ ನಾನು ಇವತ್ತು ಏನಪ್ಪ ಅಂತಂದರೆ ನನ್ನ ಸ್ಟೇಟಸ್ಸು ಬೆಳಗಾಂ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ನ ಅಧ್ಯಕ್ಷ ಇದ್ದೇನೆ. ಅಲ್ಲದೆ ಕರ್ನಾಟಕ ಸ್ಟೇಟ್ ಫೆಡರೇಷನ್ನ ಉಪಾಧ್ಯಕ್ಷ ಇದ್ದೇನೆ. ಅಲ್ಲದೆ ನ್ಯಾಷನಲ್ ಫೆಡರೇಷನ್ನ ಮೆಂಬರ್ ಕೂಡ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ ಈ ಫೀಲ್ಡ್ನಲ್ಲಿ. ದುಡ್ಡುಕ್ಕಿಂತನೂ ಜನನ ಭಾಳ ಗಳಿಸಿದ್ದೇನೆ ನಾನು. ದುಡ್ಡು ಬರುತ್ತೆ ಹೋಗುತ್ತೆ. ನಿಮ್ಮಂಥ ವಾಹಿನಿಯವರಾಗಲಿ ಜನಗಳಾಗಲಿ ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಉತ್ತಮ ನಿರ್ವಹಣೆ ಹೊಂದಿದ ಕಾರುಗಳ ಜೊತೆಗೆ ಅತ್ಯುತ್ತಮ ಟ್ರೈನರ್ಸ್ಗಳು ಇಲ್ಲಿದ್ದಾರೆ. ಹೊಸದಾಗಿ ಕಾರು ಕಲಿಯೋರ್ಗೆ ಇದು ಉತ್ತಮ ಡ್ರೈವಿಂಗ್ ಸ್ಕೂಲ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಸೀಟ್ ಮುಂದೆ ತಗೋರಿ. ಓಕೆ, ಕ್ಲಚ್ ಒತ್ರಿ, ಬ್ರೇಕ್, ಇಗ್ನಿಷನ್ ಆನ್ ಮಾಡ್ರಿ, ಫುಲ್ ಸೆಲ್ಫ್, ಹ್ಯಾಂಡ್ ಬ್ರೇಕ್ ಡೌನ್ ಮಾಡ್ರಿ, ನ್ಯೂಟ್ರಲ್ ಇದೆ ನೋಡಿ ಚೆಕ್ ಮಾಡ್ರಿ, ಫಸ್ಟ್ ಗೇರ್ ಹಾಕ್ರಿ, ಫಸ್ಟ್ ಗೇರ್, ಬ್ರೇಕ್ ಮೇಲೆ ಕಾಲು ತೆಗಿಬೇಕು. ಬಸವರಾಜ್ ಕಡ್ಲಿ ಅವರಿಗೆ ಇಲ್ಲಿನ ಸಿಬ್ಬಂದಿಗಳು ಸಾಥ್ ನೀಡುತ್ತಿದ್ದು ಸಂಸ್ಥೆ ಸುಗಮ ಹಾದಿಯಲ್ಲಿ ಸಾಗಿದೆ. ತಿಂಗಳ ಒಳಗಾಗಿ ನಿಮ್ಮನ್ನ ಬೆಸ್ಟ್ ಡ್ರೈವರ್ ಆಗಿ ಹೊರತರುವ ಭರವಸೆಯ ಕಾರ್ಯವನ್ನ ಈ ಸ್ಕೂಲ್ ಮಾಡಬಲ್ಲದು. ಬಸವರಾಜ್ ಕಡ್ಲಿ ಅವರ ಮಾರ್ಗದರ್ಶನ, ಸಿಬ್ಬಂದಿಗಳ ನಿರ್ವಹಣೆ, ಟ್ರೈನರ್ಸ್ಗಳ ಕಾರ್ಯದಕ್ಷತೆ ಸಂಸ್ಥೆಯನ್ನ ಉತ್ತಮ ಮಟ್ಟದಲ್ಲಿ ನಡೆಸಿಕೊಂಡು ಹೊರಟಿದೆ. ಈ ಉತ್ತಮ ಶಾಲೆಯಲ್ಲಿ ಕಲಿತ್ರೆ ನೀವು ಅತ್ಯುತ್ತಮ ಚಾಲಕರಾಗೋದು ಕಟ್ಟಿಟ್ಟ ಬುತ್ತಿ.
ಭಾರತ ಡ್ರೈವಿಂಗ್ ಸ್ಕೂಲ್ನ ಸ್ಟೂಡೆಂಟ್ ಒಬ್ರು ನಮ್ಮ ಜೊತೆ ಇದ್ದಾರೆ, ಕಲಿಯುವ ಹುಮ್ಮಸ್ನಲ್ಲಿ ಅವ್ರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ವಿಶ್ವನಾಥ್ ಯಾದಗುಡೆ ಅಂತ ಹೇಳಿ. ನಾನು ಇಲ್ಲಿ ಬೆಳಗಾವಿ ಅವರು. ಏನು ಪ್ರೊಫೆಷನ್? ಏನು ಕೆಲಸ? ನಾನು ಇಲ್ಲಿ ಬ್ಯಾಂಕ್ ನಲ್ಲಿ ಇದ್ದೇನೆ. ಬ್ಯಾಂಕ್ ನಲ್ಲಿ ಇದ್ದೀರಿ? ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ. ಈಗ ಎಷ್ಟು ದಿನ ಆಯ್ತು? ಈಗ ನಾನು ಬಂದು 1 ತಿಂಗಳು ಆಯ್ತು ಸರ್. ಇಲ್ಲಿ ಇನ್ಸ್ಟ್ರಕ್ಟರ್ ಇಲ್ಲಿ 1 ತಿಂಗಳು ಮುಂಚೆ ಬಂದ್ವಿ. ಇದು ತುಂಬಾ ನಮ್ಮ ಭಾಗದಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಾ ಒಳ್ಳೆ ಅಭಿಪ್ರಾಯ ಈ ಸಂಸ್ಥೆದಿದೆ. ಯಾಕಂದ್ರೆ ಇಲ್ಲಿರುವ ಇವರು ಮಾಲಕರಾಗ್ಲಿ, ಅವ್ರು ನಡೆಸಿಕೊಡ್ತ ಅಂದ್ರೆ ಕಾಲೇಜ್ ಪ್ರಿನ್ಸಿಪಾಲ್ ಆಗ್ಲಿ, ಇನ್ಸ್ಟ್ರಕ್ಟರ್ ಆಗ್ಲಿ, ಎಲ್ಲರೂ ಒಳ್ಳೆ ರೀತಿಯಿಂದ ಒಂದು ಬೋಧನೆಯನ್ನು ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ, ನಾವು 2 ವೀಲರ್ ನಡೆಸ್ತಾ ಇರ್ತೀವಿ, 4 ವೀಲರ್ದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರೋದಿಲ್ಲ, ಅದು ಯಾವ ಚಾಲನೆ ಆಗ್ತದೆ, ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ 2ನೇ ದಿವಸನಲ್ಲೇ ನಮ್ 2 ಅಥವಾ 3ನೇ ದಿವಸನಲ್ಲೇ ಅವರು ನಮ್ಗೆ ಹಾದಿಗೆ ತಗೊಂಡ್ ಬಂದ್ಬಿಡ್ತಾರೆ. ಕಲಿಬೇಕು ಹುಮ್ಮಸ. ನಮ್ಗೆ 53 ಏಜ್ ಇದ್ರು ನಾವು 18 ರಂಗ್ ಕಲ್ಕೊಂಡಿದೀವಿ ಇಲ್ಲಿ. ಹೀಗಾಗಿ ಬಹಳ ಚೆನ್ನಾಗಿದ್ದಾರೆ. ಅದೇನ್ ತೊಂದ್ರೆ ಇಲ್ಲ. ನಾವೇನು ನಾನು ಹೆಚ್ಚಿಗೆ ಮಾತಾಡಿದ್ರೆ ಅದು ತಪ್ಪಾಗ್ದಿತ್ತು ಇಲ್ಲ, ಆದ್ರೆ ಯಾರು ಒಳ್ಳೆ ಇದಿದೆ. ಮತ್ತೆ ಇವರು ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಅಂದ್ರೆ ಪ್ರತಿ ತಿಂಗಳು 2ನೇ ಶನಿವಾರ ಒಂದು ಕ್ಲಾಸ್ ಇಟ್ಟಿರ್ತಾರೆ. ಇದು ಇದ್ರ ಮಷಿನ್ ಬಗ್ಗೆ ಆಗ್ಲಿ, ಮೇಂಟೆನೆನ್ಸ್ ಆಗ್ಲಿ, ಮತ್ತೆ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದಕ್ಕೂ ನಾವು ಭಾಗವಹಿಸಿದ್ವಿ. 1 ತಿಂಗಳು ಹೇಗೆ ಹೋಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಈಗ ಸ್ವಂತ ಗಾಡಿಯನ್ನು ನಾವು ಆರಾಮದಿಂದ ನಡೆಸ್ತಾ ಇದ್ದೀವಿ. ಲೈಸೆನ್ಸ್ ಎಲ್ಲ ತಗೊಂಡು? ಲೈಸೆನ್ಸ್ ಏನ್ ಬರುತ್ತೆ ಸರ್. ಈಗ ಸದ್ಯ ಚಾಲನಾ ತರಬೇತಿ ಲೈಸೆನ್ಸ್ ಇದೆ. ಕೊನೆ ಹಂತದಲ್ಲಿ ಇದ್ದೀವಿ. ಕೊನೆಯದಾಗಿ ಭಾರತ್ ಮೋಟಾರ್ಸ್ ಬಗ್ಗೆ ಏನ್ ಹೇಳ್ತೀವಿ? ಇಲ್ಲ ಸರ್, ಒಳ್ಳೆ ಸಂಸ್ಥೆ. ನಮ್ಮ ಭಾಗದಲ್ಲಿ ಇರೋದೇ ಒಂದು ಹೆಮ್ಮೆ ಅನಿಸುತ್ತೆ. ಮತ್ತೆ ಅವರು ತುಂಬಾ ಎಫೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜನನು ಆ ತರ ಅವರಿಗೆ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಬಲ ಬರಲಿ ಮತ್ತು ಇನ್ನು ಅತ್ಯುನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನನ್ನ ಹಾರೈಕೆ. 21 ವಾಹನಗಳು, 21 ತರಬೇತಿದಾರರು ಮತ್ತು ಅತ್ಯಾಧುನಿಕ ಸೌಲಭ್ಯಗಳನ್ನ ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಹೊಂದಿದೆ. ಈಗ ಇದು ಪರಿಶ್ರಮದ ಸಂಕೇತವಾಗಿದೆ. ಕಳೆದ 4 ದಶಕಗಳಿಂದ ತನ್ನ ಅತ್ಯುತ್ತಮ ಸೇವೆ ಒದಗಿಸುತ್ತಾ ಜವಾಬ್ದಾರಿಯುತ ಕೆಲಸ ನಿರ್ವಹಿಸುತ್ತಾ ಸಾಗಿದೆ. ಹಾಗೆಯೇ ಇಂದು ದಿ ಬೆಸ್ಟ್ ಡ್ರೈವಿಂಗ್ ಸ್ಕೂಲ್ ಎಂಬ ಹೆಗ್ಗಳಿಕೆಯನ್ನ ಭಾರತ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಹೊಂದಿದೆ. ಕೈಗೆಟುಕುವ ದರದಲ್ಲಿ ಟ್ರೈನಿಂಗ್, ಉತ್ತಮ ವಾತಾವರಣ, ಬೆಸ್ಟ್ ಟ್ರೈನರ್ಸ್, ಕಂಡೀಷನಲ್ ಕಾರ್ಸ್ ಇಲ್ಲಿ ನಿಮಗೆ ಲಭ್ಯವಿದೆ. ನಿಮಗೆ ಕಾರು ಕಲಿಯುವ ಆಸೆ ಇದ್ರೆ ನೀವು ನಿಮ್ಮ ಆಸೆಯನ್ನ ಈಡೇರಿಸಿಕೊಳ್ಳಲು ಇದು ಉತ್ತಮ ಶಾಲೆಯಾಗಿದೆ. ಹೊಸ ಕಲಿಕೆಗೆ ಇದು ವಿಶೇಷವಾದ ಕೇಂದ್ರ. ಮೋಟಾರ್ ಡ್ರೈವಿಂಗ್ ಅಂತಂದ್ರೆ ಡ್ರೈವಿಂಗ್ ಮಾಡಕ ಟ್ರೈನರ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾನೆ. ಹೆಂಗೆ ನಾವು ಕಾರ್ ಕಲಿಯೋದಕ್ಕೆ ಕಾರ್ ಇಂಪಾರ್ಟೆಂಟು, ಕಾರ್ ಕಲಿಯೋಕೆ ಟ್ರೈನರ್ ಕೂಡ ಹಂಗೆ ಇಂಪಾರ್ಟೆಂಟ್ ಆಗ್ತಾರೆ. ಒಬ್ರು ಟ್ರೈನರ್ ನನ್ನ ಜೊತೆ ಇದ್ದಾರೆ, ಭಾರತ ಡ್ರೈವಿಂಗ್ ಸ್ಕೂಲಲ್ಲಿ ಇವರು ವರ್ಕ್ ಮಾಡತ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಿಥುನ್ ಅಂತ ಸರ್. ಮಿಥುನ್, ಎಷ್ಟು ವರ್ಷದಿಂದ ವರ್ಕ್ ಮಾಡಿದ್ರಿ ಸರ್? ಇವಾಗ ನಾವು 6 ಇಯರ್ ಆಯ್ತು ಸರ್. ಈಗ ಬಂದು 6 ಇಯರ್ಸ್ ಆಯ್ತು. 6 ಇಯರ್ ಇಂದ ಕಲಿಸ್ತಾ ಇದೀವಿ. ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ಗೆ? ಬೆಳಗ್ಗೆಯಿಂದ ಸಂಜೆ ತನಕ ತಿದ್ದಿ ಹೇಳಿ ಹೆಂಗಿರ್ತಿತ್ತು ಸರ್ ಎಕ್ಸ್ಪೀರಿಯನ್ಸ್? ಹಂಗೇನಿಲ್ಲ ಸರ್, ನಮ್ಗೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ. ಮುಂಚೆ ಎಲ್ಲ ಬಿಗಿನಿಂಗ್ ಬಂದಾಗ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ಆಸ್ ಎ 1 ಟೀಚರ್ ತರ ನಾವು ಲೆಕ್ಚರ್ ಮಾಡ್ತೀವಿ. ಏನಿಲ್ಲ ಸರ್, ಪೇಷನ್ಸ್ ಕಂಟ್ರೋಲ್ ಮಾಡ್ಕೊಂಡು ನೀಟಾಗಿ ಬಂದವರಿಗೆ ತಿಳಿಸ್ಬಿಡ್ತೀವಿ ಸರ್. ಈಗ ಒಬ್ಬ ಡ್ರೈವರ್ ಆಗಿ ಬದಲಾಗಬೇಕು ಅಂತಂದ್ರೆ, ನಾರ್ಮಲ್ ಒಬ್ಬ ಸ್ಟೂಡೆಂಟ್ ಇಂದ ಡ್ರೈವರ್ ಆಗಿ ಬದಲಾಗಕ್ಕೆ ಬೇಸಿಕ್ ಕ್ವಾಲಿಟಿ ಏನ್ ಬೇಕು? ಬೇಸಿಕ್ ಕ್ವಾಲಿಟಿ ಅಂದ್ರೆ ಸರ್, ಫಸ್ಟ್ ಆಫ್ ಆಲ್ ಅವರಿಗೆ ಬಂದ ಕೂಡಲೇ ಫಸ್ಟ್ ಟೈಮ್ ಅಂದ ಕೂಡಲೇ ಡೇರಿಂಗ್ ಇರಲ್ಲ ಸರ್. ಕೆಲವೊಬ್ಬರಿಗೆ ಪೇಷನ್ಸ್ ಇರಲ್ಲ. ಓಕೆನಾ? ಸೊ ಡೇರಿಂಗು, ಪೇಷನ್ಸು ಮತ್ತು ನಾವು ಅವರಿಗೆ ಕಾನ್ಫಿಡೆನ್ಸು ತುಂಬಿ ಅವ್ರಿಗೆ ಮೋಟಿವೇಟ್ ಮಾಡಿ ಕಲಿಸ್ಕೊಡ್ತೀವಿ ಸರ್. ಪ್ರಯತ್ನ ಮಾಡಿಸ್ತೀವಿ ಫುಲ್. ಆಮೇಲೆ ಅಷ್ಟು ನೀಟಾಗಿ ಡಿಸಿಪ್ಲೈನ್ ಆಗಿ ಸ್ವಲ್ಪ ತಿಳಿಸ್ಕೊಟ್ಟಿದ್ಮೇಲೆ ಅವರು ಆಟೋಮೆಟಿಕ್ 10 ಕ್ಲಾಸ್ ಆದಮೇಲೆ ಆಟೋಮೆಟಿಕ್ ರೆಡಿ ಆಗೇ ಆಗ್ತಾರೆ ಸರ್. ಓಕೆ, ಹಾಗೇನಿಲ್ಲ, ರೆಡಿ ಆಗೇ ಆಗ್ಬಿಡ್ತಾರೆ. ಏನಿಲ್ಲ, ಬಿಗಿನಿಂಗ್ ಕೆಲವೊಬ್ರು ಸ್ಲೋ ಸ್ಟಾರ್ಟಪ್ ಇರುತ್ತೆ, ಕೆಲವೊಬ್ರು ಫಾಸ್ಟಾಗಿ ಕ್ಯೂಕಾಗಿ ಕಲ್ತ್ಬಿಡ್ತಾರೆ. ಅಷ್ಟೇ ಇರುತ್ತೆ ಸರ್. ಏನೇನು ಸ್ಟೆಪ್ ಇರುತ್ತೆ ಸರ್? ಎಷ್ಟು ದಿನ ಏನೇನು ಸ್ಟೆಪ್ ಅಂದ ಕೂಡಲೇ ಸರ್, ನಾರ್ಮಲ್ ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು 1 ರಿಂದ 10 ಕ್ಲಾಸ್ ಬೇಸಿಕ್ ಇರುತ್ತೆ. ಆಮೇಲೆ ಅವ್ರು ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅದ್ರ ಮೇಲೆ ನಾವು ರೊಟೇಷನ್ ಚೇಂಜ್ ಮಾಡಿ ಟರ್ನಿಂಗ್ಸು ಆ ಥರ ಮಾಡ್ತೀವಿ. ಟರ್ನಿಂಗ್ ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಟ್ರಾಫಿಕ್ ಮಾಡ್ತೀವಿ. ಟ್ರಾಫಿಕ್ ಮಾಡಿ ಲಾಸ್ಟಿಗೆ ರಿವರ್ಸ್ ಮಾಡಿ ಮುಗಿಸ್ಬಿಡ್ತೀವಿ ಸರ್. ಅಷ್ಟರೊಳಗೆ ಅವ್ರು ರೆಡಿ ಆಗ್ತಾರೆ. ಅವ್ರು ರೆಡಿ ಆದ ಕೂಡಲೇ ಸ್ಟಾರ್ಟಿಂಗ್ ಡೈರೆಕ್ಟ್ ಹೋಗಿ ಅವ್ರ ಮನೆ ಗಾಡಿ ಅವರು ಓಡಿಸ್ಬೋದು ಸರ್. ಓಡಿಸಿದ ಕೂಡಲೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸಿಕ್ಬಿಡುತ್ತೆ. ಆಮೇಲೆ ಕ್ಲಿಕ್ ಆಗ್ಬಿಡ್ತಾರೆ ಸರ್. ಎಷ್ಟು ದಿನ ಟ್ರೈನಿಂಗ್ ಆಗುತ್ತೆ ಸರ್? 1 ಮಂತ್ ಸರ್. 1 ಮಂತ್ ಟ್ರೈನಿಂಗ್. 1 ಮಂತಲ್ಲಿ ಪಕ್ಕ ರೆಡಿ ಆಗ್ತಾನೆ? ಪಕ್ಕ ಫುಲ್ 100% ಗ್ಯಾರಂಟಿ ಸರ್. ಓಕೆ ಸರ್. ಎಸ್, ನಿಮಗೆ ಈಗ ಎಷ್ಟು ವರ್ಷದಿಂದ ವರ್ಕ್ ಮಾಡತ್ತೀರಿ ಸರ್ ಭಾರತ ಡ್ರೈವಿಂಗ್ ಸ್ಕೂಲಲ್ಲಿ? 5 ರಿಂದ 6 ವರ್ಷ ಸರ್ ಮಾಡತ್ತೀವಿ. ಒಳ್ಳೆ ಕೆಲಸ ಅಂತ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಚೆನ್ನಾಗಿದೆ ಸರ್, ಹಂಗೇನಿಲ್ಲ.
ಎಸ್, ಈಗ ಒಬ್ಬ ಸ್ಟೂಡೆಂಟ್ ಆಗಿ ನಾನೇ ಅನ್ಕೊಳ್ಳ, ನಾನೊಬ್ಬ ಸ್ಟೂಡೆಂಟ್ ಈಗ ಕಲಿಯತ್ತೀನಿ, ಏನ್ ಅಡ್ವೈಸ್ ಮಾಡ್ತೀರಿ ನೀವು ಸ್ಟಾರ್ಟಿಂಗ್? ಅಡ್ವೈಸ್ ಅಂದ್ಕೂಡಲೇ ಸ್ಟಾರ್ಟಿಂಗ್ ಸರ್ ಅದೇ ಹೇಳಿದೆ ಅಲ್ಲ, ಕೆಲವೊಬ್ಬರು ಡೇರಿಂಗ್ ಇರಲ್ಲ. ಓಕೆ, ಅದೇ ನೀಟಾಗಿ ಸ್ವಲ್ಪ ಬಿಗಿನಿಂಗ್ ಇಂದ ಸ್ಲೋಲಿ ಸ್ಟಾರ್ಟ್ ಅಪ್ ಮಾಡಿ ಆಗತ್ತೆ ಸರ್, ಹಂಗೇನಿಲ್ಲ. ಎಸ್, ಈಗ ಟ್ರೈನಿಂಗ್ ಅಂದ್ಕೂಡಲೇ ಹೇಳಿದ್ನಲ್ಲ ನಾನು, ಗಾಡಿ ಎಷ್ಟು ಇಂಪಾರ್ಟೆಂಟ್, ಗಾಡಿನ ಓಡಿಸೋ ಬಾಡಿಗೆ ಟ್ರೈನರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ. ಇದು ಭಾರತ ಡ್ರೈವಿಂಗ್ ಸ್ಕೂಲ್ನ ಪೂರ್ತಿ ಡೀಟೇಲ್ಸ್ ಆಗಿತ್ತು. ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗಾಗಿ ನಾವು ಕೊಡ್ತಾನೆ ಇರ್ತೀವಿ. ಅದಕ್ಕಾಗ್ಲಿ ನಿಮ್ಮ ಬೆಂಬಲ ನಮ್ಗಿರ್ಲಿ ಅಂತ ಕೇಳ್ಕೊಂತ ನಮ್ಮ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.